ಮಾಡಿ ಆಗಲೇ ಯೋಗೇಶ ಪಡುಗಡಲಿಗಿರಿಯಲ ನಿಜಿಯೊಳಗೆ ಬಂದು ನುಡಿಸಿದರು ಮರಗಲೇತಗೆ ನಾರಿ ಚಂದಮ್ಮನೊಡನೆ ಇರುವೈನಾವೆನುದ ಗಣಗಳು ಸುರೇ ಚಂದಮ್ಮ ಚಂದಮ್ಮ ಚಿಂತಿಸಬೇಕರ ಮಗಳೇ, ದುಃಖಿಸಬೇಡ. ಬಂದಿರುವಂತಹ ಕಷ್ಟವನ್ನ ಕಳಿಸಿಕೊಳ್ಳುವುದು ಹೇಗೆ ಎನ್ನುವಂತಹ ನೆಲೆಯಲ್ಲಿ ಚಿಂತೆಯಿಂದ ಈ ರೀತಿಯಾಗಿದ್ದೀಯ ತಾಯಿ. ಯೋಚಿಸಬೇಕಾದದ್ದಿಲ್ಲ. ನಿನ್ನ ದುಃಖವನ್ನ ಕಂಡು ನೀನು ಪೂಜಿಸುವಂತಹ ಆ ಪಾರ್ವತಿಯೇ ಹರನ ಗಣವಾದಂತಹ ನಂದಿಕೇಶ್ವರನನ್ನು ನಿನ್ನ ರಕ್ಷಣೆಗೋಸ್ಕರವಾಗಿ ಇತ್ತ ಕಡೆಯಲ್ಲಿ ಕಳುಹಿಸಿಕೊಟ್ಟಿದ್ದಾಳೆ. ಧರ್ಮದ ಹಾದಿಯಲ್ಲಿ ನೀನು ಮುಂದುವರಿದದ್ದೇ ಹೌದು ಅಂತಾದ್ರೆ ನಿಮ್ಮ ರಕ್ಷಣೆಗೆ ನಾವೆಲ್ಲ ಜೊತೆಯಾಗಿದ್ದೇವೆ. ಬಂದಂತಹ ಕಷ್ಟವನ್ನ ದೂರೀಕರಿಸಿಕೊಳ್ಳುವುದಕ್ಕೆ ಬೇಕಾಗಿ ಉಪಾಯವೊಂದನ್ನು ನಾವೇ ಸೂಚಿಸ್ತೇವೆ. ಬರದು ಎಸಗನಲು ಹರಿವ ಹಳ್ಳಗೆ ರಚಿಸು ಒಡ್ಡನು ಒಡ್ಡನು ಕೊಳದ ಬೈಲಿನ ಮೇಲೆ ಹರಿಯುತ್ತಿರುವಂತಹ ಹಳ್ಳಕ್ಕೆ ಅಡ್ಡವಾಗಿ ಒಡ್ಡೊಂದನ್ನು ರಚಿಸಿ ಸಂಗ್ರಹವಾದಂತಹ ನೀರಿನಿಂದ ಬೇಸಾಯವನ್ನು ಮಾಡಿ ಹೆಚ್ಚಿನ ಬೇಸಾಯ ಬರುವಂತೆ ನಾವೆಲ್ಲರೂ ಅನುಗ್ರಹಿಸುತ್ತೇವೆ. ಅದರಿಂದ ದ್ವಿಗುಣವಾದಂತಹ ಕರವನ್ನು ರಾಜನಿಗೆ ಒಪ್ಪಿಸು. ಬರಡಾದಂತಹ ನಿನ್ನ ಜೀವನ ಎನ್ನುವಂಥದ್ದು ಮತ್ತೆ ಚಿಗುರಿಕೊಳ್ಳುತ್ತದೆ. ಶುಭವಾಗಲಿ, ಶುಭವಾಗಲಿ.